ಮನೆಗೆ ಹೋಗೋಣ. ಎಷ್ಟು ಸಲ ಹೇಳಿದ್ದೀನಿ ನಿನಗೆ ನನ್ನ ಕೆಲಸ ಹೋಗಿರೋ ವಿಷಯನ ಮನೇಲಿ ಹೇಳ್ಬೇಡ ಅಂತ. ತಾತ ಹತ್ರ ಹೇಳೋ ಅವಶ್ಯಕತೆ ಆದ್ರೆ ಏನಿತ್ತು? ನನ್ನ ಕೆಲಸ ಇಲ್ಲ ಅಂತ ಎಷ್ಟು ದಿನ ನೀನ್ ಸಿಂಪತಿ ನೋಡ್ತಾ ಇದ್ದೆ, ಇನ್ಮೇಲೆ ತಾತನೂ ಹಾಗೆ ನೋಡ್ತಾರೆ. ಎಷ್ಟು ನಂಬಿಕೆ ಇಟ್ಟು ಈ ವಿಷಯ ನನ್ನ ಹತ್ರ ಹೇಳಿದ್ದೆ ಅಲ್ವಾ? ಸಮರ್ಥ್, ಒಂದ್ ನಿಮಿಷ ನನ್ನ ಮಾತು ಬೇಕಾಗಿಲ್ಲ. ತಾತ ಕೇಳಿದ್ರು ನನಗೆ ಹೇಳ್ದೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತೆ ತಾನೆ. ಬೇರೆ ಎಲ್ಲ ವಿಷಯದಲ್ಲೂ ಅಷ್ಟು ಬುದ್ಧಿ ಉಪಯೋಗಿಸ್ತೀಯಾ? ಈಗಲೂ ಏನೋ ಹೇಳಿ ಮ್ಯಾನೇಜ್ ಮಾಡ್ಬೋದಿತ್ತಲ್ವಾ? ಇನ್ಮೇಲೆ ಆಚೆಗೆ ಹೋಗಿ ಬಂದ್ರೆ ಕೆಲಸ ಸಿಕ್ತಾ ಅಂತ ತಲೆ ತಿಂತಾರೆ. ಏನ್ ಹೇಳಿ ನಾನು? ಎಷ್ಟು ಹುಡುಗರು ಕೆಲಸ ಸಿಗ್ತಲ್ಲ, ತಲೆ ಕೆಟ್ಟಿದೆ ನನಗೆ. ಅದ್ರ ಮಧ್ಯೆ ನೀನ್ ಬೇರೆ. ಅವಿನಾಶ್ ಅವರು ಮನೆಗೆ ಬಂದಿದ್ರಂತೆ. ವಾಟ್? ಅವಿನಾಶ್ ಸರ್? ಹೌದು, ಅವರೇ ತಾತಂಗಿ ವಿಷಯ ಎಲ್ಲ ಹೇಳಿದ್ದು. ಅಲ್ವೋ, ಈ ವಿಷಯನ ಮನೆಯವ್ರಿಗೆಲ್ಲ ಹೇಳಬೇಕು ಅಂದಿದ್ರೆ ನಂಗೆ ಇಷ್ಟು ದಿನ ಬೇಕಾಗಿತ್ತಾ? ವಿಷಯ ತಿಳ್ಕೊಳ್ದೆ ಎಷ್ಟೆಲ್ಲ ಮಾತಾಡಿದೆ ನೋಡು ನೀನು. ನಿಜ ಹೇಳು, ಎಷ್ಟು ದಿನ ಆಯ್ತು ನಿನ್ನ ಕೆಲಸ ಹೋಗಿ? ಇಷ್ಟು ದಿನದಲ್ಲಿ ಎಷ್ಟು ಸಲ ನಿನ್ನ ಫ್ರಸ್ಟ್ರೇಷನ್ನ ನನ್ನ ಮೇಲೆ ತೋರಿಸಿದ್ಯಾ? ಆದರೆ ಗಂಡನ ಕೆಲಸ ಹೋಗಿದೆ, ಮನೆ ಖರ್ಚಿಗೆ ಏನು ಮಾಡೋದು ಅನ್ನೋ ಚಿಂತೆನ ನಿನ್ನ ಮೇಲೆ ಯಾವತ್ತಾದರೂ ತೋರಿಸಿದ್ದೀನ ನಾನು? ಇಷ್ಟು ದಿನದಲ್ಲಿ ಯಾವತ್ತೂ ನಾನು ನಿನ್ನ ಮೇಲೆ ಸಿಂಪತಿನಾಗಲಿ ಅಗೌರವನಾಗಲಿ ತೋರಿಸಿಲ್ಲ. ಯಾವಾಗಲೂ ನಮ್ಮ ಸಂಬಂಧನ ಹೇಗೆ ಸರಿಪಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆನೇ ಯೋಚಿಸ್ತಿರ್ತೀನಿ. ಇಷ್ಟಾದರೂ ನೆಗೆಟಿವೇ ಕಾಣುತ್ತಲ್ಲೋ? ಸಾರಿ ಬಾಸು, ಐ ಆಮ್ ರಿಯಲಿ ಸಾರಿ. ಸರಿಯಾಗಿ ತಿಳ್ಕೊಳ್ದೆ ನಿನ್ನ ಮೇಲೆ ರೇಗಾಡ್ಬಿಟ್ಟೆ. ಇಟ್ಸ್ ಓಕೆ, ಬಟ್ ಒಂದು ಮಾತು, ನನ್ನ ವಿಷಯ ಅಲ್ಲ, ಬೇರೆ ಯಾವುದೇ ವಿಷಯ ಆದ್ರೂ ಪೂರ್ತಿ ತಿಳ್ಕೊಂಡು ಆಮೇಲೆ ಮಾತಾಡೋ ಸಮರ್ಥ. ಯಾಕೆಂದ್ರೆ ಕೆಲಸ ಇವತ್ತಲ್ಲದೆ ಇದ್ರೂ ನಾಳೆ ಸಿಗಬಹುದು. ಆದ್ರೆ ಸಂಬಂಧ ಮುರಿದೋದ್ರೆ ಮತ್ತೆ ಜೋಡ್ಸಕ್ಕಾಗಲ್ಲ ಅಲ್ವಾ? ಸಾರಿ ಬಾಸ್, ಇನ್ಮೇಲೆಲ್ಲ ಮಾಡಲ್ಲ. ನಾನು ಈಗ ರೀಕಾಲ್ ಮಾಡ್ಕೊಂಡಾಗ ಅನ್ಸುತ್ತೆ, ನೀನು ಯಾವತ್ತು ನನಗೆ ಕೆಲಸ ಹೋಗಿದೆ ಅನ್ನೋ ಫೀಲ್ ಬರೋ ಥರ ಆಗಲಿ, ಅಗೌರವದಿಂದ ನೋಡ್ಕೊಂಡಿದ್ದಾಗಲಿ ಇಲ್ಲ. ನಿನ್ನಂಥ ಹೆಂಡತಿನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ಲವ್ ಯು ಬಾಸು. ಅವಿನಾಶ್ ಸರ್ ಬಂದಿದ್ರು ಅಂದೆ, ಅಲ್ಲೇನಾದ್ರೂ ಸಮಸ್ಯೆನಾ? ಎಷ್ಟು ಕನ್ಸನ್ ನೋಡು ನಿನಗೆ ಅಮ್ಮನ ಮೇಲೆ. ಮತ್ತೆ ವಿಷಯ ಬೇಕಾ? ಸುಮ್ಮನೆ ಮಲ್ಕೋ. ಸಮರ್,
ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ವಾ? ಯಾಕಿನ್ನೂ ಬಂದಿಲ್ಲ? ಮಾಮ್, ಅಭಿಬ್ರು ಸಿಕ್ಕದ್ನಾ? ಹುಡುಕೊಂಬರ್ತೀನಿ ಅಂತ ಬಿಲ್ಡಪ್ ತಗೊಂಡು ಹೋದೆ, ನನ್ನೂ ಬೈಕೊಂಡು ಸಿಕ್ಲಿಲ್ವಾ? ಮೊದಲೇ ಟೆನ್ಷನಲ್ಲಿದ್ದೀನಿ ನಿಧಿ, ಇರಿಟೇಟ್ ಮಾಡಬೇಡ. ಅಲ್ಲ, ಅಭಿ ಇಬ್ರು ಸ್ಪಷ್ಟವಾಗಿ ಹೇಳಿದ್ದಾರೆ ಇವ್ರಿಗೆ, ನಮ್ಮನೆ ವಿಷಯಕ್ಕೆ ತಲೆ ಹಾಕಬೇಡ ಅಂತ. ಇಷ್ಟ ಆದ್ಮೇಲೂ ಅವ್ರ ಮನೆಗೆ ಹೋಗೋ ಅವಶ್ಯಕತೆ ಏನಿತ್ತು ಇವಳಿಗೆ? ಭಾವ ಒಬ್ಬರೇ ಹೋಗಿದ್ರೆ ಎಲ್ಲ ಸರಿ ಆಗ್ತಿತ್ತೇನೋ, ಆದ್ರೆ ಇವಳು ಹೋಗಿ ಎಲ್ಲ ಹಾಳು ಮಾಡಿ ಬಂದ್ಲು. ದಯವಿಟ್ಟು ಹಾಗೆ ಹೇಳಬೇಡಿ. ಅಭಿ ಮದುವೆ ನಿಲ್ಲೋದಕ್ಕೆ ನಾನು ಒಬ್ಳು ಕಾರಣ ಅಂತ ಅದು ಅವ್ರ ಜೊತೆ ಹೋದೆ. ಅದರಲ್ಲಿ ಸಾಕು, ನೀನು ಹೋಗ್ಬಿಟ್ರೆ ಈ ಮನೇಲಿ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡಿದ್ಯಾ? ಈ ಮನೆಯಲ್ಲಿ ನಿನ್ನಿಂದಾಗಿ ಎಷ್ಟು ತೊಂದರೆ ಆಗ್ತಿದ್ಯಾ ಅಂತ ಅಂದಾಜಾದ್ರೂ ಇದೆಯಾ ನಿನ್ಗೆ? ನಂದು ಗೋಕುಲ್ ತರ ಇದ್ದ ಮನೆನ ನೀನು ಬಂದು ಸರ್ವನಾಶ ಮಾಡಿಬಿಟ್ಟೆ. ಯಾರ ಮನಸ್ಸಿಗೂ ನೆಮ್ಮದಿ ಇಲ್ಲ, ಯಾರ ಮನಸ್ಸಿಗೂ ಶಾಂತಿ ಇಲ್ಲ. ಅತ್ತೆ ಏನಾಯ್ತು ಅಮ್ಮ? ನೀವ್ಯಾಕೆ ಅಳ್ತಿದ್ದೀರಾ? ಅಭಿ ಇನ್ನೂ ಸಿಕ್ಕಿಲ್ಲ ಪೂರ್ಣಿ. ಮಾವ ಹೋಗಿದಾರಲ್ಲ ಅತ್ತೆ, ಕರ್ಕೊಂಡು ಬರ್ತಾರೆ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಅಮ್ಮ ನೀವು ಚಿಂತೆ ಮಾಡಬೇಡಿ. ರೀ, ಎಲ್ಲಿಂದ ಬರ್ತಿದ್ದೀರಾ? ಯಾಕೆ ಮುಖ ಒಂಥರ ಇದೆ, ಏನಾಯ್ತು? ಒಬ್ಬ ವ್ಯಕ್ತಿಗೆ ನಾವು ಗೌರವ ಕೊಡೋದಿಲ್ಲ, ಪ್ರೀತಿ ತೋರಿಸೋದಿಲ್ಲ ಅಂತಂದ ಮೇಲೆ ಆ ವ್ಯಕ್ತಿ ತನ್ನ ಜೀವನದಲ್ಲಿ ತಗೊಳ್ಳೋ ನಿರ್ಧಾರನ ಪ್ರಶ್ನಿಸೋ ಹಕ್ಕು ನಮಗಿರೋದಿಲ್ಲ ಅಲ್ವಾ? ಹಾಗಾಗಿ ಈ ವಿಷಯನ ಇಲ್ಲಿಗೆ ಬಿಟ್ಟುಬಿಡು. ರೀ, ಏನು ಪ್ರಾಬ್ಲಮ್ ಇಲ್ಲ ತಾನೆ? ಬ್ರೋ, ನೀನು ಅಭಿಬ್ರೋನ ಹುಡುಕೊಂಬರಕ್ ಹೋಗಿದ್ಯಾ ಅಂತ ಅಂದ್ಕೊಂಡೆ, ನಿಂಗೂ ಸಿಗ್ಲಿಲ್ವಾ? ವಾಟ್? ಅಭಿ ಇಲ್ವಾ? ಎಲ್ಲಿ ಹೋಗಿದ್ದಾನೆ? ಏನಾಯ್ತು? ಅವಿ, ಅದು ಭಾವ ಮತ್ತೆ ಇವರು ಜನಾರ್ದನ್ ಮನೆಗೆ ಹೋಗಿದ್ರಂತೆ ಮದುವೆ ವಿಷಯ ಮಾತಾಡಕ್ಕೆ. ಈ ವಿಷಯ ಗೊತ್ತಾಗಿ ಅಭಿ ಅಲ್ಲಿಗೆ ಹೋಗಿದ್ದಾನೆ. ಅವನ ಕಣ್ಣೆದುರುಗಡೆನೆ ಜನಾರ್ದನ್ ದೀಪಿಕನ್ನ ಅಬ್ರಾಡಿಗೆ ಕಳಿಸ್ತೀನಿ ಅಂತ ಅಲ್ಲಿಂದ ಕರ್ಕೊಂಡು ಹೊರಟ್ರಂತೆ. ಅಭಿ ಅದೇ ಬೇಜಾರಲ್ಲಿ ಒಬ್ಬನೇ ಕಾರ್ ಓಡಿಸ್ಕೊಂಡು ಹೋಗಿದ್ದಾನಂತೆ. ವಾಟ್ ದ ಹೆಲ್ ಇಸ್ ಗೋಯಿಂಗ್ ಆನ್? ತಲೆ ಕೆಟ್ಟಿದೆ ಅವ್ರಿಗೆ. ಅವ್ನ ಕಂಡೀಷನ್ ಗೊತ್ತಿದ್ದು. ಸ್ವಲ್ಪ ತಾಳ್ಮೆಯಿಂದ ಇರಿ. ಮಾವ ಅಭಿ ಹಿಂದೆನೆ ಹೋಗಿದ್ದಾರೆ, ಕರ್ಕೊಂಡು ಬರ್ತಾರೆ. ಮಾವನು ಇನ್ನೂ ಬಂದಿಲ್ಲ. ಸಾಕು, ನನ್ನ ತಮ್ಮನ ವಿಷಯದಲ್ಲಿ ತಲೆ ಹಾಕ್ಬೇಡಿ ಅಂತ ಹೇಳಿದ್ದೀನಿ ತಾನೆ ಇವರಿಬ್ರಿಗೂ. ಛೇ, ಚಿಕ್ಕಮ್ಮ, ನಾನೇ ಹೋಗಿ ಹುಡ್ಕೊ ಬರ್ತೀನಿ. ನಾನು ಬರ್ತೀನಿ ಅವಿ. ಅಮ್ಮ ಯೋಚನೆ ಮಾಡಬೇಡಿ, ಮಾವ ಅಭಿನ್ ಕರ್ಕೊಂಡು ಬಿಡ್ತಾರೆ. ಮನೆ ಬಂದ್ಬಿಡ್ತಾ? ನನ್ನ ಸೇಫಾಗಿ ಕರ್ಕೊಂಬಂದ್ಬಿಡ್ತೀಯಲ್ಲ. ಗುಡ್ ಬಾಯ್ ನೀನು, ಗುಡ್ ಬಾಯ್.
ಏನಾಗಿಲ್ಲ ತಾನೆ? ನೀನು ನನ್ನ ಸಚ್ಚ ದೋಸ್ತ ಬ್ರೋ. ಕನ್ಸಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡ. ನಿನ್ನ ಕಣ್ಣು ಮುಂದೆನೇ ಇದೊಂದು ಹ್ಯಾಪಿ ಫ್ಯಾಮಿಲಿ ಆಗುತ್ತೆ ಅಂತ ನಾನಂತೂ ಇಮ್ಯಾಜಿನ್ ಮಾಡಿರಲಿಲ್ಲಪ್ಪ. ಭಾವ ಒಬ್ಬರೇ ಹೋಗಿದ್ರೆ ಎಲ್ಲ ಸರಿ ಆಗ್ತಿತ್ತೇನೋ, ಆದರೆ ಇವಳು ಹೋಗಿ ಎಲ್ಲ ಹಾಳು ಮಾಡಿ ಬಂದ್ಲು. ನಂದು ಗೋಕುಲ್ ಥರ ಇದ್ದ ಮನೆನ ನೀನು ಬಂದು ಸರ್ವನಾಶ ಮಾಡಿಬಿಟ್ಟೆ. ಯಾರ ಮನಸ್ಸಿಗೂ ನೆಮ್ಮದಿ ಇಲ್ಲ, ಯಾರ ಮನಸ್ಸಿಗೂ ಶಾಂತಿ ಇಲ್ಲ. ತುಳಸಿಯವರೇ, ಅಳ್ತಾ ಇದ್ದೀರಾ? ನೀರು ಕೊಡ್ಲಾ? ಬೇಡ. ಕ್ಷಮಿಸಿ. ನೀವು ಈ ಮನೆಗೆ ಬಂದಾಗಿಂದನೂ ನಿಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ ಅನ್ಸುತ್ತೆ. ಒಂದಲ್ಲ ಒಂದು ಘಟನೆ ನಡೀತಾನೇ ಇದೆ. ಇವತ್ತು ಜನಾರ್ದನ್ ಮನೆಯಲ್ಲಿ ಹಾಗಾಯಿತು, ಅಭಿ ಬೇರೆ ಈ ಸ್ಥಿತಿಲಿ. ಯಾಕೆ ಹೀಗಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ನನಗೆ ಗೊತ್ತಾಗ್ತಾ ಇದೆ ಮಾಧವ್ ಅವರೇ, ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂತ. ಕೆಲವು ದಿನಗಳ ಹಿಂದೆವರೆಗೂ ಎಲ್ಲ ಸರಿಗಿತ್ತು. ಅಲ್ಲಿ ನಮ್ಮ ಮನೇಲೂ ಅಷ್ಟೇ, ಇಲ್ಲಿ ನಿಮ್ಮ ಮನೇಲೂ ಅಷ್ಟೇ. ಈಗ ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ, ನಮ್ಗಳ ಮನ್ಸ್ಗೂ ನೆಮ್ಮದಿ ಇಲ್ಲ. ಇದಕ್ಕೆಲ್ಲ ಕಾರಣ ಈ ಮದುವೆ. ಒಂದು ಮದುವೆ ಅಂದ್ರೆ ಎರಡು ಕುಟುಂಬಗಳನ್ನ ಒಂದು ಮಾಡಬೇಕು. ಆದ್ರಲ್ಲಿ ಆಗ್ತಿರೋದೇನು? ಎಲ್ಲರ ನೆಮ್ಮದಿನೂ ಬಲಿ ಕೊಟ್ಟು ನಾವ್ಯಾಕೆ ಹೀಗೆ ಮಾಡಿದ್ವಿ? ನಮಗೆ ಬೇರೆ ದಾರಿನೇ ಇರ್ಲಿಲ್ವಾ ಮಾಧವ್ ಅವರೇ? ಸಮಾಧಾನ ಮಾಡ್ಕೊಳ್ಳಿ ತುಳಸಿಯವರೇ. ನೀವು ಕೇಳೋ ಹಾಗೆ ನಮ್ಮ ಹತ್ರ ಬೇರೆ ದಾರಿ ಏನಿತ್ತು ಹೇಳಿ? ಅವತ್ತಿನ ಸಂದರ್ಭ ಹೇಗಿತ್ತು ಅಂತ ನೆನಪು ಮಾಡ್ಕೊಳ್ಳಿ. ಅಲ್ಲ, ಅವತ್ತು ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ರಿ ತುಳಸಿಯವರೇ? ನಾನು ಮದುವೆಗೆ ಹೋಗ್ತಾ ಇರಲಿಲ್ಲ ಮಾಧವ್ ಅವರೇ.
ಅಭಿ, ಆಗ ನೀನು 4-5 ವರ್ಷ ಇದ್ದೆ. ನಿದ್ದೆ ಕಣ್ಣಲ್ಲಿ ಮಂಚದ ಮೇಲಿಂದ ಬಿದ್ದುಬಿಡ್ತೀಯ ಅಂತ ಕೆಳಗೆ ಹಾಸಿಗೆ ಹಾಸಿ ಮಲಗಿಸೋರು. ಆದರೆ ನಿನಗೆ ಮಂಚದ ಮೇಲೆ ಮಲಗೋ ಆಸೆ. ಹಠ ಮಾಡಿ ಬಂದು ಮಂಚದ ಮೇಲೆ ನನ್ನ ಪಕ್ಕ ಮಲಗ್ತಿದ್ದೆ. ನೀನು ಎಲ್ಲಿ ಬಿದ್ದುಬಿಡ್ತೀವ ಅಂತ ನಾನು ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ನಿನ್ನೆ ನೋಡ್ತಾ ಕೂರ್ತಿದ್ದೆ. ಒಂದಿನಾನು ನೀನು ಬೀಳ್ದಿರೋ ಹಾಗೆ ಕಾದಿದ್ದೀನಿ ಕಣೋ. ಆದರೆ ಈಗ ನಿನ್ನ ಲೈಫಲ್ಲಿ ಪೆಟ್ಟು ತಿಂತಾ ಇದೆಯಾ, ಪದೇ ಪದೇ ಬೀಳ್ತಾ ಇದೆಯಾ. ಆದರೂ ನನ್ನ ಕೈಯಲ್ಲಿ ನಿನ್ನ ಕಾಪಾಡೋಕ್ಕಾಗ್ತಿಲ್ವಲ್ಲ ಅಭಿ. ಆಗಿದ್ದೆಲ್ಲ ಆಗೋಯ್ತು. ಇಷ್ಟೆಲ್ಲ ಆದಮೇಲೂ ಲೈಫಲ್ಲಿ ಹೋಪ್ ಇಟ್ಕೋಬೇಕಾ ಅಂತ ನೀನು ಕೇಳ್ಬೋದು. ನನಗೋಸ್ಕರ ನೀನು ಹೋಪ್ ಇಟ್ಕೋಬೇಕಭಿ. ನೀನು ಮತ್ತೆ ಮೊದಲಿನ ಥರ ಆಗಬೇಕು. ಆಗಿದ್ದನ್ನೆಲ್ಲ ಮರೆತು ಮತ್ತೆ ಹೊಸ ಜೀವನ ಶುರು ಮಾಡಬೇಕು. ಅದಕ್ಕೋಸ್ಕರ ಅಣ್ಣನಾಗಿ ನಾನು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡೋಕ್ಕೆ ನಾನು ರೆಡಿ ಇದ್ದೇನೆ. ನನಗೆ ನನ್ನ ಹಳೆ ತಮ್ಮ ವಾಪಸ್ ಬೇಕು. ಹಾಗೆ ಮಾಡು ಪ್ಲೀಸ್, ಪ್ಲೀಸ್ ಅಭಿ. ನಿಮ್ಮ ಮನ್ಸಿಗೆ ನೋವು ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಆದರೆ ನಿಧಾನವಾಗಿ ಕೂತು ಯೋಚನೆ ಮಾಡಿ ನೋಡಿ, ಈ ಮದುವೆಯಿಂದ ಯಾರಿಗೆ ನೆಮ್ಮದಿ ಇದೆ ಅಂತ. ನಮ್ಮ ಹತ್ರ ಇದಕ್ಕೆ ಉತ್ತರ ಇದೆಯಾ? ನೀವು ನನ್ನನ್ನು ಗೌರವದಿಂದ ನೋಡ್ತಾ ಇದ್ದೀರಾ. ನನಗೆ ನೋವಾಗದೇ ಇರೋ ಹಾಗೆ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೋತಾ ಇದ್ದೀರಾ. ನನಗೆ ನಾನು ನೆಮ್ಮದಿಯಿಂದ ಇರೋದು ಮುಖ್ಯ ಅಲ್ಲ, ನನ್ನಿಂದ ಬೇರೆಯವ್ರ ನೆಮ್ಮದಿ ಹಾಳಾಗದೆ ಇರೋಗಿ ನೋಡ್ಕೊಳ್ಳೋದು ಮುಖ್ಯ. ಇವತ್ತು ಜನಾರ್ದನ್ ಮನೆಗೆ ನೀವೇ ಹೋಗಿ ಬರ್ತೀನಿ ಅಂತಂದ್ರು ಕೇಳಿದೆ, ನಾನು ಬಂದೆ. ಬಹುಶಃ ನಾನು ಬರ್ದೇ ಇದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು ಏನೋ. ನೀವೊಬ್ಬರೇ ಹೋಗಿದ್ದಿದ್ರೆ ಅವ್ರು ನಿಮ್ಮ ಮಾತು ಕೇಳ್ತಾ ಇದ್ರು ಏನೋ. ಆದ್ರೆ ನಾನು ಬಂದು ಮತ್ತೆ ಸಮಸ್ಯೆ ಆಗೋಗಿ ಮಾಡ್ಬಿಟ್ಟೆ. ತುಳಸಿಯವರೇ, ಯಾಕೆ ಎಲ್ಲ ತಪ್ಪನ್ನು ನಿಮ್ಮ ತಲೆ ಮೇಲೆ ಹಾಕುತ್ತಾ ಇದ್ದೀರಾ? ಜನಾರ್ದನ್ ಸ್ವಭಾವ ನಿಮಗೆ ಗೊತ್ತಲ್ವಾ? ಅವನು ಏನಾದರೂ ಒಂದು ನಿರ್ಧಾರ ಮಾಡಿದ ಮೇಲೆ ಮುಗೀತು. ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋದು ಮುಖ್ಯ. ಫಲ ಕೊಟ್ಟಿಲ್ಲ ಅಂತ ನಮ್ಮನ್ನು ನಾವು ಬ್ಲೇಮ್ ಮಾಡ್ಕೊಳ್ಳೋದು ತಪ್ಪಲ್ವಾ? ಇಲ್ಲ ಮಾಧವ್ ಅವರೇ, ಇವತ್ತು ಜನಾರ್ದನ್ ಅವ್ರು ಮಾತಾಡಿದ್ರಲ್ಲಿ ತಪ್ಪೇನಿದೆ? ಒಬ್ಬ ಹೆಣ್ಮಗಳ ತಂದೆಯಾಗಿ ಅವ್ರು ಹೇಳಿದ್ ಸರಿ ಅಲ್ವಾ? ಅವ್ರ ಮಗಳ ನೆಮ್ಮದಿನ ಭವಿಷ್ಯನ ಕಸ್ತ್ಕೊಂಡಿದ್ದು ಈ ಮದುವೆನೇ ಅಲ್ವಾ? ನನಗನ್ಸತ್ತೆ ಯಾಕೆ ಬೇಕಿತ್ತಿದೆಲ್ಲ ಅಂತ. ಈ ಮನೆಯವರು, ನಮ್ಮ ಮನೆಯವರು, ಜನಾರ್ದನ್ ಮಾತ್ರ ಅಲ್ಲ, ಇಡೀ ಸಮಾಜನೇ ಒಪ್ಪಲ್ಲ ಅಂದಮೇಲೆ ನಾವ್ ಯಾಕೆ ಮದುವೆ ಆಗ್ಬೇಕಾಗಿತ್ತು ಮಾಧವ್ ಅವರೇ? ಸಮಾಧಾನ ಮಾಡ್ಕೊಳ್ತು ಸಿನೆ. ಯಾಕೆ ಇಷ್ಟು ನೊಂದ್ಕೋತಿದ್ದೀರಾ? ಜೀವನದಲ್ಲಿ ಯಾರಿಗೂ ತೊಂದರೆ ಕೊಡದೆ ಬದುಕಬೇಕು ಅನ್ಕೊಂಡೋಣ. ಆದ್ರೆ ಈಗ ನನ್ನಿಂದ ಇಷ್ಟು ಜೀವಗಳು ನೆರಳ್ತಾ ಇದೆ ಅಂದ್ರೆ ನೋವಾಗ್ತಾ ಇರುತ್ತ. ಇಷ್ಟು ದಿನ ಮನ್ಸಲ್ಲಿ ಇಟ್ಕೊಂಡಿದ್ದ ಮಾತನ್ನೆಲ್ಲ ಇವತ್ತು ಹೊರಗಾಗ್ತಾ ಇದ್ದೀನಿ. ಇವತ್ತು ನಿಮ್ ಮನ್ಸು ಸರಿಗಿಲ್ಲ ಅಂತ ಗೊತ್ತಿದ್ರು ಇಷ್ಟೆಲ್ಲ ಮಾತಾಡಿ ನಿಮ್ ಮನ್ಸು ನೋಯಿಸಿದ್ರೆ ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಿ. ಆದ್ರೂ ಒಂದಂತೂ ನಿಜ, ಎಲ್ಲಾನು ಸರಿ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದ್ರೆ ಒಂದು ಕ್ಷಣನೂ ಯೋಚನೆ ಮಾಡದೆ ಎಲ್ಲ ಸರಿ ಮಾಡ್ತಿದ್ದೆ. ಆ ಅವಕಾಶ ನನಗೆ ಸಿಗ್ಲಿ ಅಂತ ಬೇಡ್ಕೋತೀನಿ.